ಡಿಫ್ರೆಂಟ್ ಚಪಾತಿ. ಇದು ಪರೋಟ ಚಪಾತಿ, ಇದು ಸಾದಾ ಚಪಾತಿ, ಇದು ಖಾರದ ಪುಡಿ ಚಪಾತಿ, ಇದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪಿನ ಚಪಾತಿ, ಇದು ಜೀರಿಗೆ ಚಪಾತಿ. 5 ಚಪಾತಿ ಇದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟು, ಜೀರಿಗೆ, ಚಪಾತಿ ಹಿಟ್ಟು, ನೆಕ್ಸ್ಟ್ ಜೀರಿಗೆ. ಒಂದೇ ಚಪಾತಿ ತಿಂದು ಬೇಜಾರು ಅನಿಸಿದ್ರೆ, ಬೋರ್ ಆದರೆ ಸ್ವಲ್ಪ ಡಿಫ್ರೆಂಟ್ ಚಪಾತಿ ಮಾಡಿ. ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಹಿಂಗೆ ಮಾಡಿಸ್ಬೇಕು. ಜೀರಿಗೆ ಚಪಾತಿ. ಸಾದಾ ಚಪಾತಿ ತಿಂದು ಬೇಜಾರಾದರೆ ಮಕ್ಕಳಿಗೆಲ್ಲ ಡಿಫ್ರೆಂಟಾಗಿ ಮಾಡಿ. ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಸಾದಾ ಚಪಾತಿ ಬೇಡ ಅಂತಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಖಾರದ ಚಪಾತಿ ಮಾಡ್ಕೊಳ್ಳಿ. ಸಾದಾ ಚಪಾತಿ ಬೇಡ ಅಂತಂದರೆ ಖಾರದ ಪುಡಿ ಹಾಕ್ಕೊಂಡು ಒಮ್ಮೆ ಮಾಡ್ಕೊಳ್ಳಿ. ಖಾರ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರಿಗೆ ಹಾಕಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ನೆಕ್ಸ್ಟ್ ಖಾರದ ಪುಡಿ ಚಪಾತಿ. ನಮಗೆ ಸ್ವೀಟ್ ಸಾದಾ ಚಪಾತಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಮಕ್ಕಳೆಲ್ಲ ಬೇಡ ನನಗೆ ಬೇಜಾರಾಗುತ್ತೆ ತಿಂದು ಅಂತಂದರೆ ಈ ಥರ ನೀವು ದೊಡ್ಡವರು ತಿನ್ಬೋದು, ಚಿಕ್ಕ ಮಕ್ಕಳೇ ಅಂತ ಏನಲ್ಲ. ಜೀರಿಗೆ, ಎಣ್ಣೆ, ನಂತರ ಈರುಳ್ಳಿ, ಹಸಿ ಖಾರ ಹಾಗೂ ಸ್ವಲ್ಪ ಬೆಂದ ನಂತರ ಟೊಮೊಟೊ, ಸ್ವಲ್ಪ ಉಪ್ಪು, ಹಳ್ಳುಪ್ಪು ಹಾಕ್ತೀನಿ. ಸ್ವಲ್ಪ ಬೆನಿಬೇಕಿದೆ. ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ, ಟೊಮೊಟೊ ಆ್ಯಂಡ್ ಕರಿಬೇವು, ಕೊತ್ತಂಬರಿದು ಮಸಾಲ ಚಪಾತಿ. ಸೇಮ್ ಪರೋಟ ಆ ಥರ ಆಗುತ್ತೆ, ಸ್ವಲ್ಪ ಟೇಸ್ಟ್ ಆಗುತ್ತೆ. ಈರುಳ್ಳಿ, ಟೊಮೊಟೊ. ಸಾದಾ ಚಪಾತಿ ಬೇಡ ಅಂದರೆ ಇದು ಒಂದು ಡಿಫ್ರೆಂಟ್ ಕೈಂಡ್. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಅಜೀರ್ಣ ಯಾವುದೇ ಸಮಸ್ಯೆ ಇದ್ರೂ ತುಂಬ ಈಸಿಯಾಗಿ ಸಾಲ್ವ್ ಮಾಡುತ್ತೆ. ಹಾಗಾಗಿ ಜೀರಿಗೆಯಿಂದನೂ ಒಮ್ಮೆ ಮಾಡಿ. ಹೃದಯಕ್ಕೆ, ಚರ್ಮಕ್ಕೆ, ರಕ್ತಕ್ಕೆ ಎಲ್ಲದಕ್ಕೂ ತುಂಬ ಆರೋಗ್ಯವಾಗಿರುತ್ತೆ ಜೀರಿಗೆ. ಒಮ್ಮೆ ಜೀರಿಗೆ ಚಪಾತಿನೂ ಟ್ರೈ ಮಾಡಿ. ಸಾದಾ ಚಪಾತಿ ನಾವು ಡೈಲಿ ಮನೆಯಲ್ಲಿ ತಿಂತೀವಲ್ಲ, ಅದೇ ಸಾದಾ ಚಪಾತಿ. ನೆಕ್ಸ್ಟ್ ಇನ್ನೂ ಒಂದು ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರಿಬೇವು ಹಾಕಿ ಮಾಡಿರೋದು ಸಾದಾ ಚಪಾತಿ ಆ್ಯಂಡ್ ಖಾರದ ಚಪಾತಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಮಾಡಿರೋದು. ನೆಕ್ಸ್ಟ್ ಜೀರಿಗೆ ಬೇಕಂದರೆ ಹಾಕ್ಕೊಂಡು ನಾನು ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಜೀರಿಗೆ ಚಪಾತಿ, ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತ ಶುದ್ಧಿ ಮಾಡಲಿಕ್ಕೆ ಅಥವಾ ಅಜೀರ್ಣ ಸಮಸ್ಯೆ ಇದ್ದರೆ ಎಲ್ಲದಕ್ಕೂ ಒಳ್ಳೆಯದು ಜೀರಿಗೆ ಚಪಾತಿ. ಜೀರಿಗೆ ಹಾಕಿದ್ದೀನಿ ನೋಡಿ, ಜೀರಿಗೆ ಚಪಾತಿ. ನೆಕ್ಸ್ಟ್ ಇದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಪರೋಟ ಥರ ಮಾಡ್ಕೊಂಡಿದ್ದೀನಿ. ಇದೊಂದು ಚಪಾತಿ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಚಪಾತಿನೂ ಒಮ್ಮೆ ಟ್ರೈ ಮಾಡಿ ನೋಡಿ.